ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೆ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಎಲ್ಲರೂ ತಮ್ಮ ಮೇಲೆ ನೋಡಿರ್ತೀರ. ಈ ಇವಾಗಿನ ಜನ್ರೇಷನು ಅಥವಾ ಇವಾಗಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲರಿಗೂ ಮೋಟಿವೇಶನ್ ಕೊಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಜನ ಬಿಸ್ನೆಸ್ ಮಾಡೋದಕ್ಕೆ ಯಾವ ರೇಂಜಿಗೆ ಅಂದರೆ ಅವ್ರಿಗೆ ABCDನೇ ಗೊತ್ತಿರಲ್ಲ. ದುಡ್ಡಿದೆಯಾ, ದುಡ್ಡು ಇಲ್ವಾ, ತಗೋ ಸಾಲ ಮಾಡಿ ಬಿಸ್ನೆಸ್ ಮಾಡಬೇಕು. ಆ ರೇಂಜಿಗೆ ಬಿಸ್ನೆಸ್ ಅಂತ ಮೈಂಡ್ ಆಗಿಬಿಟ್ಟಿದೆ ಜನಕ್ಕೆ, ಅಥವಾ ಇದಕ್ಕೆ ಫ್ರೀ ಆಗಿರ್ಬೋದು, ಆರಾಮಾಗಿರ್ಬೋದು ಅಂತ. ನಾನು ಈ ಫೀಲ್ಡಿಗೆ ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಶುರುವಾಗಿ ಒಂದು 13 ವರ್ಷ 14 ವರ್ಷ ಆಗಿದೆ ನಾನು ಬಿಸ್ನೆಸ್ ಶುರುವಾಗಿ. ನಮ್ಮ ಪರಿಸ್ಥಿತಿ ಹೇಗಿದೆ, ಇವಾಗಿನ ಯುವಕರಲ್ಲಿ ಏನಿದೆ, ಆಮೇಲೆ ಮೊನ್ನೆ ನಾನೊಂದು ವಿಡಿಯೋ ಹಾಕಿದೆ ಫೇಸ್ಬುಕ್ಕಲ್ಲಿ. ಬಿಸ್ನೆಸ್ಸು ಈ ಥರ ಹಿಂಗಿದೆ ಅಂತ, ಯಾವ ಥರ ಇದೆ ಬೇರೆಯವ್ರದ್ದೆಲ್ಲ ಅಂತ ಕೇಳ್ಬಿಟ್ಟು ಆಗಿದೆ. ಫಸ್ಟ್ ಈ ವಿಡಿಯೋ ಬನ್ನಿ ನೀವು. ನಾನು ಇದರ ಮುಂದುವರಿದ ಭಾಗ ಮಾತಾಡ್ತೀನಿ ಸ್ನೇಹಿತರೆ, ಏನು ಎತ್ತ ಅಂತ. ಮೇಯ್ನು ಏನಂದರೆ, ಬಿಸ್ನೆಸ್ಸು ಯುವಕರಲ್ಲಿ ಏನಾಗಿದೆ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ರೆ ಕೆಲಸ ಮಾಡೋರು ಯಾರೋ, ಆರಾಮಾಗಿರೋರು ಯಾರೋ, ಟೆನ್ಷನಲ್ಲೇ ಈಗಲೇ ಶುಗರ್ BP ಬರ್ಸ್ಕೊಂಡು ಸಾಯ್ತಾ ಇದ್ದೀವಿ. ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊಂಡು ದುಡಿಯೋಂಥದ್ದು ಏನಿದೆ? ಎಲ್ಲರೂ ನಾನು ಕುಬೇರ ಆಗಿಬಿಡ್ಬೇಕು, ಇದನ್ನಾಗ್ಬಿಡ್ಬೇಕು, ನಾನು ಟಾಟಾನೇ ಆಗಬೇಕು, ಟಾಟಾ ಬಿರ್ಲಾನೇ ಆಗಬೇಕು ಅಂದ್ರೆ ಆಗುತ್ತಾ ಸ್ನೇಹಿತರೆ? ಸ್ವಲ್ಪ ಇವಾಗಿನ ಜನ್ರೇಷನಲ್ಲಿ ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ, ಆರಾಮಾಗಿ ಟೆನ್ಷನ್ ಫ್ರೀ ಆಗಿರಿ. ಬನ್ನಿ ಫಸ್ಟು ಈ ವಿಡಿಯೋ ಬನ್ನಿ, ಮುಂದೆ ಮಾತಾಡೋಣ ಏನು ಅರ್ಥ ಅಂತ. ಸ್ನೇಹಿತರೆ, ಹೀಗೆ ನಮ್ಮ ಕಂಪ್ನಿಯವರೊಬ್ಬರು ಬಂದಿದ್ರು. ಬಿಸ್ನೆಸ್ ಹೇಗಿದೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಕೇಳಿಸ್ಕೊಡಿ. ಎಲ್ಲರೂ ನಿಂಬೆ ನೋಡಿತಾ ಇದ್ದಾರೆ. ಹೇಳಿ, ಎಲ್ಲರೂ ನಿಂಬೆಹಣ್ಣು ಹೊಡಿತಾ ಇದ್ದಾರಂತೆ. ಏನಕ್ಕೆ ಹೇಳಿ? ವ್ಯಾಪಾರ ಆಗಲಿ ಅಂತ. ಅಷ್ಟು ಅಧ್ವಾನ ಆಗ್ಬಿಟ್ಟಿದೆ. ದೀಪಾವಳಿ ಆದಮೇಲಂತೂ ಏನಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಬಿಸ್ನೆಸ್ಗೆ. ನಮ್ಮದೇನೋ ಹಿಂಗೆ, ನಿಮ್ದು ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಫಾಲೋ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಏನಂತ ಇದೆ ನೋಡಿ, ಈ ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ರವಿಕುಮಾರ್ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ. ನನಗೊಂದು ಹಲವಾರು ಜನ ಮೆಸೇಜ್ ಮಾಡಿದ್ದಾರೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೆಸೇಜು ತುಂಬ ಮನಸ್ಸಿಗೆ ಟಚ್ ಆಯಿತು ನನಗೆ. ಏನಕ್ಕೆ ಅಪ್ಪ ಅಂತಂದರೆ, ಅದು ಇವಾಗ ನಡೀತಾರಂತಹ ಸದ್ಯದ ಪರಿಸ್ಥಿತಿನ ಅವರು ವಿವರಿಸಿದ್ದಾರೆ. ಎಷ್ಟು ಭಾಗವಾಗಿ ವಿವರಿಸಿದ್ದಾರೆ ಅಂದರೆ, 1 2 3 4 5 ಇದು ಕೊಟ್ಟಿದ್ದಾರೆ. ಏನಕ್ಕೆ ಈ ಥರ ಆಗ್ತಿದೆ ಬಿಸ್ನೆಸ್ಸು ಅಂದರೆ, ಬಿಸ್ನೆಸ್ ಡಲ್ ಆಗೋದಕ್ಕೆ ಏನು ಕಾರಣ ಅಂತ ಇದರಲ್ಲಿ ಮೆಸೇಜ್ ಮಾಡಿದ್ದಾರೆ ಅವ್ರು ನಮಗೆ. ಫಸ್ಟ್ನೇ ಪ್ರಭಾವ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋದಂಗೆ ಕಾಮರ್ಸ್ ಅಂದರೆ ಆನ್ಲೈನ್ ಪ್ರಭಾವ ತುಂಬ ಜಾಸ್ತಿ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಮ್ಯಾಟ್ರನ್ನೇ, ಆನ್ಲೈನ್ ಹೆವಿ ಪ್ರಭಾವ ಆಗಿದೆ. ಸೆಕೆಂಡು, ವ್ಯಾಪಾರ ಮಾಡಿದ್ರೆ ಎಲ್ಲರೂ ಶ್ರೀಮಂತರಾಗಬಹುದು ಅಂತ ಮಾಡ್ತಿರೋ ಕೆಲಸ ಬಿಟ್ಟು ಕಾಂಪಿಟೇಷನ್ ಕೊಡ್ತಾವ್ರೆ. ಹೌದು ಅಲ್ವಾ ಸ್ನೇಹಿತರೆ? ಇವಾಗ ಎಕ್ಸಾಂಪಲ್ ನನಗೆ ಯಾವ್ದು ತೊಗೊಳ್ಳಿ, ನಿಮಗೆ ಬಟ್ಟೆ ಅಂಗಡಿದೆ ತೊಗೊಳ್ಳೋಣ. ಇನ್ಸ್ಟಾಗ್ರಾಮನ್ನು ನೋಡಿದವರೆಲ್ಲ ಬಟ್ಟೆ ಅಂಗಡಿ ಮಾಡ್ತಾಯಿದ್ದಾರೆ. ಬಟ್ಟೆ ಅಂಗಡಿ. ಏನು ಬಟ್ಟೆ ಅಂಗಡಿ? 5 ಲಕ್ಷ ಇದ್ದರೆ ಸಾಕು, ಹಾಕು ಇನ್ವೆಸ್ಟ್ಮೆಂಟು, 1 ಲಕ್ಷ ದುಡಿಬೋದು, 50,000 ದುಡಿಬೋದು ತಿಂಗಳಿಗೆ. ಹೇಳ್ತೀನಿ ಸ್ನೇಹಿತರೆ, ರಾಣೆ ಹಾಳಾಗೋಗ್ತೀರ. ಈ ಕೆಲವರು ತಮಾಷೆಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಹಾಕ್ತಾ ಇರ್ತಾರೆ. ನಾನು 50 ಲಕ್ಷ ತಗೊಬಂದೆ ಬಿಸ್ನೆಸ್ ಮಾಡೋಕ್ಕೆ, ಇವಾಗ 5,000ಕ್ಕೆ ಬಂದುಬಿಟ್ಟಿದ್ದೀನಿ ಅಂತ. ಅದು ರಿಯಲ್ಲೇ. ಅದು ನೀವು ತಮಾಷೆಗೆ ಹಾಕ್ಬೋದು, ಬಟ್ ಅದು ರಿಯಲ್ ಸ್ನೇಹಿತರೆ. ನಾವು ಎಷ್ಟೋ ಕಳ್ಕೊಂಬಿಟ್ಟಿದ್ದೀವಿ. ನನ್ನ ಪರಿಸ್ಥಿತಿ ಹೇಳೋ ಅವಶ್ಯಕತೆ ಇಲ್ಲ. ನನ್ನನ್ನು ಹತ್ರದಿಂದ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನೇನು ಹೇಳ್ತಾ ಇರೋದು ನಮ್ಮ ಸ್ವಂತ ಅನುಭವ ನಿಮಗೆ ತಿಳಿಸ್ತಾ ಇದ್ದೀನಿ. ಸುಮ್ಮನೆ ಏನೋ ಜೋಶಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಮೋಟಿವೇಶನ್ ವೀಡಿಯೋಗಳು ಬಂತು ಅಂದೇಳಕ್ಕೆ ನೀವು ಏಕ್ದಮ್ಮು ಬಿಸ್ನೆಸ್ ಫೀಲ್ಡಿಗೆ ಇಳಿಯೋದಲ್ಲ. ತುಂಬ ಇದೆ, ಏಳು ಬೀಳುಗಳಿದೆ. ಅದಕ್ಕೆಲ್ಲ ಸಫರ್ ಪಡಬೇಕು, ಎಲ್ಲ ಕಳ್ಕೋಬೇಕಾಗತ್ತೆ ಸ್ನೇಹಿತರೆ. ದಯವಿಟ್ಟು ಇವಾಗ ಇದಿರಲ್ಲ, ನೆಮ್ಮದಿಯಾಗಿರಿ. 20,000 ದುಡಿತಾ ಇದ್ದೀರಾ, 15,000 ದುಡಿತಾ ಇದ್ದೀರಾ, 10,000 ದುಡಿತಾ ಇದ್ದೀರಾ, ಅಷ್ಟು ಕಂಫರ್ಟಬಲಾಗಿ ನಿಮ್ಮ ಜೀವನ ತಕ್ಕನಾಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ, ಖುಷಿಯಾಗಿರ್ತೀರ. ನೀವು ಇಲ್ಲಿ 1 ಕೋಟಿ ದುಡಿದ್ರೂ ಬಿಸ್ನೆಸ್ನಲ್ಲಿ ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ. ಬೇಕಾದ್ರೆ ಚೆಕ್ ಮಾಡಿ, ನೀವು ಯಾರನ್ನಾರು ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿ. ತುಂಬ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವರು ಚೆನ್ನಾಗಿದ್ದಾರಾ ಅಂತ ಕೇಳಿ. ನಿಮ್ಮ ಮೇಲ್ಗಡೆ ಹೇಳ್ಬೋದು, ಬಟ್ ಒಳಗಡೆ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ಗೆ ಗೊತ್ತಿರುತ್ತೆ ಅವರ ಪರಿಸ್ಥಿತಿಗಳು ಏನಾಗಿರ್ತವೆ. ಒಬ್ಬ ಬಿಸ್ನೆಸ್ ಮ್ಯಾನ್ದು ಅಥವಾ ಒಂದು ಅಂಗಡಿ ಮಾಲೀಕಂದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದು ಇವಾಗಿನ ಕಾಂಪಿಟೇಷನ್ ಜೀವನದಲ್ಲಿ
ಏನೂ ಮಾಡೋಕ್ಕಾಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಮೂರನೇ ಮೆಸೇಜ್ ಹೇಳಿದ್ದಾರೆ, ಜನರ ಬಳಿ ದುಡ್ಡಿದೆ ಆದರೆ ಯೂಸ್ ಆ್ಯಂಡ್ ಥ್ರೋಗೆ ಬಳಸ್ತವ್ರೆ. 100% ಸತ್ಯ. ಯಾರ ಹತ್ರ ದುಡ್ಡಿದೆ ಎಲ್ಲೋ ಬೇಕಾದ್ರೆ FD ಇಟ್ಕೊಂಬಿಡಿ, ಇಲ್ಲ ಯಾವ್ದಾರ ಮ್ಯೂಚುವಲ್ ಫಂಡ್ ನೋಡ್ಕೊಂಡು ಮ್ಯೂಚುವಲ್ ಫಂಡ್ಗೆ ಹಾಕಿ, ಯಾವುದು ಬೇಡ ನಿಮ್ಮ ಅಕೌಂಟಲ್ಲಿ ಕೊಡಿ, ಸರಿನಾ? ಅದನ್ನು ಬಿಟ್ಬಿಟ್ಟು ದುಡ್ಡಿದೆ ಅಂದ್ಬಿಟ್ಟು ಏನೇನೋ ಮಾಡೋಕ್ಕೆಲ್ಲ ಹೋಗ್ಬೇಡಿ. ನಾವು ಇವತ್ತು ಸಫರ್ ಪಡ್ತಾಯಿದ್ದೀವಿ, ಸರಿನಾ? ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟು. ತಿರ್ಗಾ 4ನೇದು, ಮಾಲ್ ಸಂಸ್ಕೃತಿ ಬದಲಾಗ್ತವ್ರೆ. ಮಾಲ್ ಸಂಸ್ಕೃತಿಗೆ ಬದಲಾಗ್ತವ್ರೆ ಅಂದರೆ ಯಾವ ಥರ ಅಂದರೆ, ಮಾಲ್ಗೆ ಹೋಗೋಣ ನಡಿ. ಎಕ್ಸಾಂಪಲು ಡಿಮಾರ್ಟದೇ ಹೇಳ್ತೀನಿ ನಮ್ಗೆ ಹತ್ರ ಇರೋವಂಥದ್ದು ಡಿಮಾರ್ಟ್ ಹೇಳ್ತೀನಿ ನಿಮಗೆ. ನಮ್ಗೆ ಈ ಕಡೆ ಸದ್ಯಕ್ಕೆ ಯಾವುದು ಮಾಲ್ ಬಂದಿಲ್ಲ, ಬರುತ್ತೆ, ಫ್ಯೂಚರಲ್ಲಿ ಬರುತ್ತೆ. ಅದಕ್ಕೂ ನೋಡ್ತಾ ಇದ್ದಾರಂಗಿದ್ದಾರೆ ಜನ, ಬರುತ್ತೆ. ಬಟ್ ಇವಾಗಿನ ಸಿಂಪಲ್ಲಾಗೆ ಒಂದು ಡಿಮಾರ್ಟೇ ಎಕ್ಸಾಂಪಲ್ ನಾನು ತೊಗೊಳ್ತೀನಿ. ಡಿಮಾರ್ಟಲ್ಲಿ ಎಕ್ಸಾಂಪಲ್ ನೀವು ಇವಾಗ ನಾನು ನಾಳೆ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ. ಒಂದು ರೇಷನ್ ಅಂಗಡಿಗೆ ಹೋಯ್ತು ಅಂದರೆ ನಿಮ್ಮದು ಬಜೆಟ್ 3,000 ರೂಪಾಯಿ ಇತ್ತು ಅಂದರೆ ಆ 3,000 ಒಳಗಡೆ ಉಳಿಸ್ಕೊಂಡು ತೊಗೊಂಬರ್ತಿದ್ರಿ. ಬಟ್ ಡಿಮಾರ್ಟಲ್ಲಿ ಹಂಗಲ್ಲ. ನೀವು ಹೋದ್ರೆ ನಿಮ್ಮ ಬಜೆಟ್ 5,000 ಅಲ್ಲ 10,000 ತೊಗೊಂಡೋದ್ರು ಸಾಕಾಗಲ್ಲ. ಏಕೆಂದರೆ ಖಂಡಿತೆಲ್ಲ ಬೇಕು ಅಂತ ಇರುತ್ತೆ. ತೊಗೊತಾ ಇರ್ತೀರ, ಎಕ್ಸಸ್ ತೊಗೊತಾ ಇರ್ತೀರ, ಅದು ಆಫರ್ ಇದೆ 100% ತೊಗೊತೀರಾ. ಆ ಥರ ಮಾಲ್ ಸಂಸ್ಕೃತಿಗಳು ಬಂದುಬಿಟ್ಟಿದ್ದಾವೆ. ಮಾಲ್ಗಳ್ಗೆ ಹೋಗ್ತೀರಾ, ಎಕ್ಸಸೈಸ್ ಖರ್ಚುಗಳು, ಎಕ್ಸ್ಟ್ರಾಸು, ಹೋದ್ಮೇಲೆ ಏನೋ ಅಫಿಷಿಯಲ್ ಆಗಿರಬೇಕು, ಮಾಲಿಗೆ ಬಂದಿದ್ದೀನಿ ಏನೋ ತೊಗೊಂಡೋಗ್ಬೇಕು, ಆ ಥರ ಎಲ್ಲ ಮೈಂಡು ಇದೆ ಜನಗಳಲ್ಲಿ, ಅಲ್ವಾ? ನಿಜ ಹೇಳಿ, ನಾನು ಹೇಳ್ತಾರೋ ಸತ್ಯನ ಸುಳ್ಳ ಮೆಸೇಜ್ ಮಾಡಿ ಸ್ನೇಹಿತರೆ. ಆಮೇಲೆ ನಾರ್ತಿಗಳ ಹಾವಳಿ ಅದು ಬಗ್ಗೆ ನಾನು ಏನು ಕಮೆಂಟ್ ಮಾಡಲ್ಲ. ಏನು ಹೇಳೋದು, ಈ ಥರ ಇವಾಗಿನ ಬಿಸ್ನೆಸ್ಸು ಪ್ರಭಾವಗಳು ಈ ಥರ ಆಗಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ಹೊಸಬ್ರುಗಳಲ್ಲಿ ಯಾರು ಬಿಸ್ನೆಸ್ ಮಾಡ್ತೀನಿ ನಾನು ಅಂತ ಯೋಚನೆ ಮಾಡ್ತಾ ಇರೋರು ದಯವಿಟ್ಟು ಬರಲೇಬೇಡಿ. ಅದಂತೂ ನೆನ್ಪಿಟ್ಕೊಳ್ಳಿ. ಈ ಫೀಲ್ಡು ನೆಮ್ಮದಿಯಾಗಿರೋದಕ್ಕಾಗೋದೇ ಇಲ್ಲ. ನಮ್ಮ ಯಾವುದು ಬಿಸ್ನೆಸ್ ಫೀಲ್ಡು ಎಲ್ಲೋ 1,000ಕ್ಕೋ 1,00,000ಕ್ಕೋ ಹಣೆ ಬರ ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ದುಡ್ಡು ಕಾಸು ಚೆನ್ನಾಗಿತ್ತು ಅಂದರೆ ಗೆದ್ದುಬಿಡ್ತಾನೆ, ದುಡ್ಡು ಹಾಕಿ ದುಡ್ಡು ಎದ್ಬಿಡ್ತಾನೆ. ಬಟ್ ನಾವು ಸಾಲ ಮಾಡಿ ಬ್ಯಾಂಕ್ ಲೋನ್ಗಳು ತೊಗೊಂಡು ಕಮ್ಮಿ % ಬಡ್ಡಿ ಸಿಗುತ್ತೆ ಮಾಡು, 5 ಲಕ್ಷ ಹಾಕಿದ್ದೀನಿ, ಈಗ 10 ಲಕ್ಷ ಹಾಕಿದ್ದೀನಿ, 15 ಲಕ್ಷ, 20 ಲಕ್ಷ, 50 ಲಕ್ಷ ಹಾಕಿದ್ರೂ ಒಂದೊಂದು ಟೈಮ್ ನಾವು ಎದ್ದೇಳೋಕ್ಕಾಗಲ್ಲ. ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ನಾವು ಯಾವಾಗಲೂ ಅನ್ಕೋತಾ ಇರ್ತೀವಿ ನೋಡಿ, ಇವಾಗ ಬಿಸ್ನೆಸ್ ಇಲ್ಲ ನಮಗೆ, ಇವಾಗ ಪ್ರೆಸೆಂಟ್ ಬಿಸ್ನೆಸ್ ಇಲ್ಲ. ನಾನು ಅದನ್ನೇ ವೀಡಿಯೋ ಮಾಡಿ ಹಾಕಿದ್ದು ನಿಮಗೆ. ಪ್ರೆಸೆಂಟ್ 0 ಆಗೋಗಿದೆ ಬಿಸ್ನೆಸ್ಸು, ಓಕೆನಾ? ಇವಾಗ ನಾವೇನು ಅನ್ಕೊತಿದ್ದೀವಿ ಗೊತ್ತಾ, ಬೇಸಿಗೆ ಬರ್ತಾಯಿದೆ, 1-2 ತಿಂಗಳು ವೆಯ್ಟ್ ಮಾಡಿಬಿಡೋಣ, ಬಿಸ್ನೆಸ್ ಚೆನ್ನಾಗಿ ಪಿಕಪ್ ಆಗಿಬಿಡುತ್ತೆ. ಬೇಸಿಗೆ ಮುಗಿದ್ಮೇಲೆ ಅಂತೀವಿ ಚಳಿಗಾಲ, ಮಳೆ ಬರ್ತಾಯಿದೆ, ಮಳೆಗಾಲದಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬಿಡೋಣ. ಎಂಥದ್ದು ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾ ಹಿಂಗೆ ಕೇಳಿ, ಅಷ್ಟು ಕಾಂಪಿಟೇಷನ್ ಬಂದುಬಿಟ್ಟಿದೆ. ನಮ್ಮ ಜನಕ್ಕೆ ನಾವು ಆನ್ಲೈನ್ ರೇಟ್ ಕೊಟ್ರೂ ಕೂಡ ನಂಬಿಕೆ ಇಲ್ಲ ನಮ್ಮ ಮೇಲೆ. ಎಲ್ಲ ಸೇರಿ ಆನ್ಲೈನಲ್ಲೇ ತೊಗೊಳ್ಳೋದು. ಏನು ಮಾಡ್ತೀರಾ? ನಾವು ಅಂಗಡಿ ಬಾಡಿಗೆಗಳು ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ಬೆಂಗಳೂರಲ್ಲಿ? ದಯವಿಟ್ಟು ಬೇಡ ಸ್ನೇಹಿತರೆ. ಮಾಡ್ತೀರಾ? ನಿಮ್ಗೆ ಅಷ್ಟು ತಾಕತ್ತಿದ್ದರೆ ಹೋಗಿ ರೈತ ಆಗಿ. ಬೇಡ, ನಮ್ಮ ಫೀಲ್ಡು ಬಿಸ್ನೆಸ್ ಮಾಡೋದೆಲ್ಲ ಬೇಕಾಗಿಲ್ಲ. ಇದಕ್ಕಿಂತ 10ರಷ್ಟು ದುಡಿಬೋದು ರೈತ ಆಗಿ. ಯಾವ ಥರ ಆಗಬೇಕು ಎಲ್ಲ ಮಿಕ್ಸ್ ಮಾಡಿದ್ವಿ. ಹಸು ಸಾಕಿ, ಮೇಕೆ ಸಾಕಿ, ಕೋಳಿ ಸಾಕಿ, ಕೋಳಿ ಸಾಗಾಣಿಕೆ ಅದು ಮೊಟ್ಟೆ ಬರುತ್ತೆ, ಮೊಟ್ಟೆದು ಮಾಡಿ. ನಿಮ್ಮ ಸ್ವಲ್ಪ ಜಾಗ ಇತ್ತು ಅಂದರೆ ಏನಾದರೂ ಒಂದು ಕಾಳು ಹಾಕಿ ಮನೆಗೆ ತರಕಾರಿ ಹಾಕ್ಕೊಳ್ಳಿ. ನೆಮ್ಮದಿ ಜೀವನ ತೊಗೊಳ್ಳಿ. ನೀವು ದುಡ್ಡು ಮಾಡಿ ಮಕ್ಳು ನೋಡ್ಕೊಳ್ಳಲ್ಲ, ಅನಾಥಾಶ್ರಮಕ್ಕೆ ಹಾಕೋದು. ಮುಂದೆ ಚಾನ್ಸೇ ಇಲ್ಲ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಸುಳ್ಳೋದು ಇವಾಗಿನ ಜನ್ರೇಷನ್ನು. ನೀವೇನಾದರೂ ಸ್ವಲ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರಾ, ಅಪ್ಪನ ಮಾತಾಡ್ಸೋದೆಲ್ಲ 1 ತಿಂಗಳು, ಸ್ವಲ್ಪ ದಿನ ಬೆಳೆದ ಮೇಲೆ ಅವ್ರನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ಇದೆ. ನಿಮ್ಗೆ ತಾಕತ್ತಿದ್ರೆ ಹೋಗಿ ಹಳ್ಳಿ ರೈತ ಆಗಿ. ರೈತಂಗೇನು ಕಾಂಪಿಟೇಷನ್ ಇಲ್ಲ, ನೀವು ದುಡ್ದು ನೀವು ತಿನ್ನಿ, ಆ ಥರ ಇರುತ್ತೆ. ನೀವು ಪ್ರಪಂಚಕ್ಕೆ ಕೊಡ್ಬೋದು ರೈತ ಆದರೆ. ಎಷ್ಟಾಗುತ್ತೆ ಮಾಡೋಕ್ಕೆ ದಾರಿ ಇದೆ. ಹೇಳ್ತಾರೆ, ಹಳ್ಳಿ ಕಡೆ ಹೇಳ್ತಾರಂತೆ, ನೋಡು ವ್ಯವಸಾಯ ಮಾಡ್ಕೊಂಡು ಸಾಯಬೇಡ, ನಮ್ಮ ಮನೆ ಮಂದಿ ಎಲ್ಲ ಸಾಯ ಅಂತ. ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಏನೋ ಹೇಳ್ತಾರಲ್ಲ ಗಾದೆ. ಇವಾಗ ನೀವು ಅದನ್ನು ಯೋಚನೆ ಮಾಡಿದ್ರೆ, ಯಾವುದರಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋದ್ರ ಯೋಚನೆ ಮಾಡಿದ್ರೆ ಯಾವುದೇನೂ ಆಗಲ್ಲ. ರೈತ ಅದು ಆಗದಕ್ಕೆ ಅವ್ನು ಲಾಸ್ ಮಾಡ್ಕೊಂಬಿಡ್ತಾನೆ, ಫುಲ್ ಲಾಸೇ ನಡೆಯುತ್ತೆ ಅಂದರೆ ಯೋಚನೆ ಮಾಡಿ ಅಲ್ಲಿ ಏನು ನಡೆಯುತ್ತೆ, ಅಲ್ಲಿ ಏನು ಬೆಳೆಯುತ್ತೆ, ಅಥವಾ ಅಲ್ಲಿ ಏನು ಮಾಡ್ಬೋದು. 1 ಹಸು ಸಾಕೊಂಡ್ರೆ 2 ಹಸು ಸಾಕೊಂಡ್ರೆ ಒಂದು 10 ಲೀಟ್ರು 15 ಲೀಟ್ರು ಹಾಲು ಕರ್ಕೊಂಡು ನೀವು ತಿಂಗಳಲ್ಲಿ 15,000 ಸಂಪಾದನೆ ಮಾಡೋಕ್ಕಾಗಲ್ವಾ ಹೇಳಿ? ಯೋಚನೆ ಮಾಡಿ. ಬೆಳಗ್ಗೆ ಸಂಜೆ ಹಾಲು ಕರ್ಕೊಂಡು ಮಾಡ್ಬೋದಲ್ವಾ?
ಕೆಲವ್ರು ಹೇಳ್ಬೋದು ನೀನೇ ಹೇಳ್ತಿದ್ದಿಲ್ಲ ನೀನೇ ಮಾಡು ಅಂತ. ಚಿನ್ನ ಅದನ್ನೇ ಹೇಳ್ತಾ ಇರೋದು. ಇದು ಏನಂತೀವಿ, ಇದು ಒಂಥರ ವ್ಯೂಹ, ಇದು ಚಕ್ರವ್ಯೂಹ. ಸಿಗಾಕೊಂಡ್ಬಿಟ್ಟಿದ್ದೀವಿ, ಈಚೆ ಬರೋದು ಗೊತ್ತಾಗಲ್ಲ ಬಿಸ್ನೆಸ್ನಲ್ಲಿ. ಎಲ್ಲ ಕರ್ಕೊಂಡು ಸರ್ವನಾಶ ಆದಮೇಲೆ ಸಾಯ್ಬೇಕು ಅಷ್ಟೇ, ಬದುಕೋಕ್ಕಾಗಲ್ಲ. ನಾನು ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ಬಿಸ್ನೆಸ್ ಬರ್ತೀನಿ ನಾನು ಹೊಸ್ದಾಗಿ, ನಾನು ಮಾಡಿಬಿಡ್ತೀನಿ, ಬಿಟ್ಬಿಡ್ತೀನಿ ಅಂತ ಅಂದವರು ದಯವಿಟ್ಟು ಬರಬೇಡಿ. ತುಂಬ ಕಾಂಪಿಟೇಷನ್ ಇದೆ. ನೀನು ಮಾಡಿದೆ, ನೀನು 10 ರೂಪಾಯಿ ದುಡಿತಾ ಇದೆಯಾ ಅಂದರೆ ಇನ್ನೊಬ್ಬ ಅವನ ನಿನ್ನ ಪಕ್ಕಕ್ಕೆ ಬಂದಿರ್ತಾನೆ. ಆ ಥರ ಸನ್ನಿವೇಶ ಆಗಿದೆ. ವಿಧಿ ಇಲ್ಲ, ಕಾಂಪಿಟೇಷನ್ ವ್ಯಾಪಾರಗಳು ಹಂಗೆ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾನು 10 ರೂಪಾಯಿ ಕಮ್ಮಿ ಕೊಡ್ತಾ ಇರ್ತೀನಿ. ನನಗಿಂತ 10 ರೂಪಾಯಿ ಕಮ್ಮಿ, ನಾನು ಅವನಿಗಿಂತ 10 ರೂಪಾಯಿ ಕಮ್ಮಿ ಕೊಡೋಣ. ದುಡಿತಾನೇ ಇಲ್ಲ ಯಾರೂ. 7,000 ರೂಪಾಯಿ ಬಂದಿರೋ ಐಟಮ್ನ 7,100 ರೂಪಾಯಿಗೆ ಮಾರ್ತಾಯಿದ್ವಿ ನಾವೆಲ್ಲ. 100 ರೂಪಾಯಿ ಲಾಭಕ್ಕೆ 7,000 ಬಂಡವಾಳ ಹಾಕಿ 100 ರೂಪಾಯಿ. ಹಾಂ, ಎಲ್ಲಿಂದ ಎಲ್ಲಿಗೆ ಹೇಳಿ, ಯೋಚನೆ ಮಾಡಿ. ಅಷ್ಟು ಕಾಂಪಿಟೇಷನ್ ಆಗಿದೆ. ರೋಡ್ಗೆ 50 ಅಂಗಡಿ ಆಗಿದ್ದಾವೆ. ದಯವಿಟ್ಟು ಬಟ್ಟೆದೇ ಆಗಲಿ ಯಾವುದೇ ಆಗಲಿ ನೋಡಿ, ಬಟ್ಟೆ ಎಲ್ಲ 1,000ಕ್ಕೆ 20 ಶರ್ಟು. ಹೆಂಗೆ ಅದು, ಯಾವ ಥರ ಅದು ಕೂಲಿನೇ ಬರಲ್ಲ. ಹಂಗೆಲ್ಲ ಮಾಡ್ತಾಯಿದ್ದಾಗ ಒಂದು ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಒಬ್ಬರಿಂದ ಒಬ್ಬರು ಪಾಪ ಒಬ್ಬರು ಯಾರೋ ಎಲ್ಪ್ ಮಾಡ್ತಾ ಇರ್ಬೋದು, ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರ್ಬೋದು. ಬಟ್ ಅಲ್ಲಿ ಇನ್ನೊಬ್ಬ ಯಾರಿಗೋ ಒಂದು 10 ಅಂಗಡಿ, ಅವನಿಗೆ ಪ್ರಾಬ್ಲಮ್ ಏನಾದರೂ ಸಮಸ್ಯೆನ ಯಾರೋ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಸ್ನೇಹಿತರೆ ಹೇಳ್ತಾ ಇರೋದು, ದಯವಿಟ್ಟು 100 ಸಲ ಯೋಚನೆ ಮಾಡಿ ಬಿಸ್ನೆಸ್ಸಿಗೆ ಇಳಿರಿ. ದಯವಿಟ್ಟು ಇಲ್ಲಿ ನನ್ನ ಅಭಿಪ್ರಾಯ, ಯಾರೂ ಬರಬೇಡಿ. ಎಲ್ಲಿದ್ದೀರೋ ಅಲ್ಲೇ ನಿಂತ್ಕೊಂಡು ನಿಮ್ಮದೇ 10,000 ದುಡಿತಾ ಇದ್ರೆ ನಿಮ್ಮದೇ ಆಗಿರಿ. ನೀವು 1 ಕೋಟಿ ದುಡಿದ್ರೂ ಅದು ತಕ್ಕನಾಗೆ ಕಮಿಟ್ಮೆಂಟ್ ಇದ್ದೇ ಇರುತ್ತೆ, ನೀವು ಉಳ್ಸೋಕ್ಕಾಗಲ್ಲ. ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಬಾಯ್ ಬಾಯ್ ಬಾಯ್. ಟಾಟಾ ಸ್ನೇಹಿತರೆ, ಬಾಯ್.